Hello everyone, welcome to Srinivas classes. Let us see question number 5 of chapter Monitoring Your Surroundings. Among the following substance that does not undergo sublimation, please. ಹಾಗಿದ್ರೆ ಕೆಲವೊಂದಿಷ್ಟು ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ ಯಾವುದು ಸಬ್ಲಿಮೇಷನ್ ಆಗುವುದಿಲ್ಲ ದಟ್ ಡಸ್ ನಾಟ್ ಅಂಡರ್ಗೋ ಸಬ್ಲಿಮೇಷನ್ ಯಾವುದು ಅನ್ನೋದನ್ನ ಹೇಳ್ಬೋದು. ಸಬ್ಲಿಮೇಷನ್ ಅಂದ್ರೆ ಏನಪ್ಪಾ? ಸಬ್ಲಿಮೇಷನ್ ಇಸ್ ನಥಿಂಗ್ ಬಟ್ when the substance changes its state from solid to gas without undergoing liquid phase or liquid state. ಅದನ್ನೇನಂತ ಕರೀತಾರೆ? ಸಬ್ಲಿಮೇಷನ್. ಸಾಲಿಡ್ ಇಂದ ಡೈರೆಕ್ಟ್ ಗ್ಯಾಸ್ ಆಗಬೇಕು, ಲಿಕ್ವಿಡ್ ಆಗಬಾರ್ದು, ಅದನ್ನ ಸಬ್ಲಿಮೇಷನ್ ಅಂತ ಕರೀತಾರೆ. ಆಪ್ಷನ್ ಎ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ಏನಿದೆ ಅದು ಸಬ್ಲಿಮೇಷನ್ ಆಗಿರುತ್ತೆ, ಅಲ್ವಾ? ಸಾಲಿಡ್ ಇಂದ ಡೈರೆಕ್ಟ್ ಗ್ಯಾಸ್ ಸ್ಟೇಟ್ಗೆ ಹೋಗಿರುತ್ತೆ. therefore this option is wrong. ಆಪ್ಷನ್ ಬಿ ಕ್ಯಾಂಫರ್. ಕ್ಯಾಂಫರ್ ಕರ್ಪೂರವನ್ನು ನೋಡಿದ್ರೆ ನೀವು ಅದನ್ನ ಓಪನ್ ಏರಿಯಾದಲ್ಲಿ ಇಟ್ಟು ಅದು ಕೂಡ ಸ್ವಲ್ಪ ದಿನ ಬಿಟ್ಟು ಡಿಸಪಿಯರ್ ಆಗಿರುತ್ತೆ, ಬಟ್ ಅದು ಮೆಲ್ಟ್ ಆಗಿರೋದಿಲ್ಲ, ಡೈರೆಕ್ಟ್ ಗ್ಯಾಸಿಯಸ್ ಸ್ಟೇಟ್ಗೆ ಹೋಗಿರುತ್ತೆ. ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಇದು ಕೂಡ ಸಬ್ಲಿಮೇಷನ್ಗೆ ಒಳಗಾಗುತ್ತೆ. ಆಪ್ಷನ್ ಸಿ ನ್ಯಾಫ್ಥಲೀನ್. ನ್ಯಾಫ್ಥಲೀನ್ ಅಂದ್ರೆ ನಾವು ಡಂಬರ್ಗಳಿಗೆ ಅಂತ ಜನರಲ್ ಟರ್ಮ್ ಮಾಡಿ ಹೇಳ್ತೀವಿ ನ್ಯಾಫ್ಥಲೀನ್, ಅಲ್ವಾ? ನ್ಯಾಫ್ಥಲೀನ್ ಬಟ್ಟೆಗೆ ಇನ್ಸೆಕ್ಟ್ಸ್ ಎಲ್ಲ ಡ್ಯಾಮೇಜ್ ಮಾಡಬಾರ್ದು, ಜಿರಳೆ ಎಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ನ್ಯಾಫ್ಥಲೀನ್ ಕಬೋರ್ಡ್ ಅಲ್ಲಿ ಇಟ್ಟಿರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅದು ಡಿಸಪಿಯರ್ ಆಗುತ್ತೆ, ಜಸ್ಟ್ ಲೈಕ್ ಕ್ಯಾಂಫರ್. ಯಾಕೆ? ಅದು ಮೆಲ್ಟ್ ಆಗೋದಿಲ್ಲ, ಅದು ಡೈರೆಕ್ಟ್ ಸಾಲಿಡ್ ಇಂದ ಗ್ಯಾಸಿಯಸ್ ಸ್ಟೇಟ್ಗೆ ಹೋಗ್ಕೊಂಡಿದ್ದಾರೆ. ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಆಪ್ಷನ್ ಡಿ ಕಾಪರ್. Copper is a substance that does not undergo sublimation. Therefore, the correct option is option D, copper. Thank you.